ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರಾಮಲಲ್ಲಾ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕಟ್ಟೆಚ್ಚರ. ಬೆಂಗಳೂರು ಸೇರಿ ಎಲ್ಲೆಡೆ ಜನವರಿ 22ರವರೆಗೆ ಹೈ ಅಲರ್ಟ್. ಡಿಜಿ ಐಜಿಪಿ ಅಲೋಕ್ ಮೋಹನ್ರಿಂದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸೂಚನೆ. ಇಂದಿನಿಂದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಆರಂಭ. ಟ್ರಸ್ಟ್ ನೇಮಿಸಿರುವ ಅರ್ಚಕರ ಅಧಿಕಾರ ಸ್ವೀಕಾರ. ಅಯೋಧ್ಯೆಯಲ್ಲಿ ಮತ್ತೆ ಮರುಕಳಿಸಲಿದೆ ಗತ ವೈಭವ. ರಾಮ ಮಂದಿರಕ್ಕೆ ಹೋಗದಿರುವ ನಿರ್ಣಯದಲ್ಲಿ ದಿಢೀರ್ ಚೇಂಜ್. ಲೋಕಸಭಾ ಎಲೆಕ್ಷನ್ಗೆ ಮೊದಲು ಯಾರೆಲ್ಲ ಹೋಗಬೇಕು? ರಾಮಲಲ್ಲಾ ದರ್ಶನದ ಬಗ್ಗೆ ಸಂಪುಟ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಲಿರೋ ಸಿಎಂ. ಬಾಲಿವುಡ್ ಚಿತ್ರ ನಿರ್ದೇಶಕಿಯಿಂದ ಬೆಂಗಳೂರು ಕಮಿಷನರ್ಗೆ ದೂರು. ಆನ್ಲೈನ್ ಡೇಟಿಂಗ್ ಆಪ್ನಲ್ಲಿ ಪರಿಚಿತರೊಬ್ಬರಿಗೆ ಕಿರುಕುಳ ಆರೋಪ. ಸೈಬರ್ ಕ್ರೈಂ ಬಗ್ಗೆ ಕಂಪ್ಲೇಂಟ್ ಕೊಟ್ಟ ದೀಪಿಕಾ ನಾರಾಯಣ್. ಹಬ್ಬ ಮುಗಿತಾ ಇದ್ದಂತೆ ವಾಹನ ಸವಾರರಿಗೆ ಶಾಕ್. ಇವತ್ತು ರಾತ್ರಿ 11 ಗಂಟೆಯಿಂದ ಪೀಣ್ಯ ಫ್ಲೈಓವರ್ ಮೇಲೆ 3 ದಿನ ನಿರ್ಬಂಧ. ಲೋಡ್ ಟೆಸ್ಟಿಂಗ್ ಮಾಡಲಿರುವ ಅಧಿಕಾರಿಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.